ಸರ್ ಅಂದ್ರೆ ಇದುವರೆಗೂ ಇಷ್ಟು ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ, ಇದನ್ನ ಯಾವ ತರ ಎಂಜಾಯ್ ಮಾಡ್ತಿದ್ದೀರಾ ಅಂತ ಈ ಪ್ರೋಸೆಸ್ ನ? ಸರ್ ನಿಜಕ್ಕೂ ಒಂದು ಟಿವಿ ಅವ್ರು ಕರೀಲಿ ನನ್ನ ಕರೆದು ಮಾತಾಡಿಸ್ಲಿ ಅಂತ ಒಂದು ಕಾಲ ಇತ್ತು. ಇವತ್ತು ಅದೇ ಟಿ ವಿ ಅವರು ಸರ್ ಒಂದು ಇಂಟ್ರ್ಯೂ ಕೊಡಿ ಸರ್ ಅಂತ ಇದ್ದಾಗ ನನಗೆ ನಿಜಕ್ಕೂ ಸಿಕ್ಕಾಬಡೆ ಖುಷಿಯಾಗಿದೆ ಸರ್. ಎಷ್ಟು ಚಾನಲ್ಗೆ ಇಂಟ್ರ್ಯೂ ಕೊಟ್ಟಿದ್ದೀನಿ ಗೊತ್ತಾ ಸರ್, ಸಿಕ್ಕಾಬಡೆ ಖುಷಿ ಆಗ್ತಾಯಿದೆ. ಎಷ್ಟು ಜನರ ಸ್ನೇಹನ ಸಂಪಾದನೆ ಮಾಡಿದ್ದೀನಿ, ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ನಿಜವಾಗ್ಲೂ ನಾನು ಒಂಥರ ಗೆದ್ದಷ್ಟೇ ಖುಷಿ ಆಗ್ತಾಯಿದೆ ಸರ್ ನನಗೆ. ಅಂಡ್ ನೀವು ಮುಂಚೆ ಅಂದ್ರೆ ಹೇಳ್ಕೊಂತಿದ್ರೆ ಫಾಲೋವರ್ಸ್ ಆಗ್ಬೇಕು, ಚೆನ್ನಾಗಿ ನನ್ಗೆ ನನ್ನ ಫ್ಯಾನ್ಸ್ ಆಗ್ಬೇಕು ಅಂತ ಮುಂಚೆ ಪ್ರೋಗ್ರಾಮ್ಸ್ ಅಲ್ಲಿ. ಈಗ ಫ್ಯಾನ್ಸ್ ನಿಮ್ಮ ಪೇಜ್ಗಳನ್ನ ಓಪನ್ ಮಾಡಿ ಸೊ ನೀವು ಗೆಲ್ಬೇಕು ಅನ್ನೋ ಪ್ರಮೋಟ್ ಮಾಡುವಾಗ ಹೊರಗಡೆ ಒಂದ್ ಜನಗಳೆಲ್ಲ ಈ ಪಾಂಪ್ಲೆಟ್ ಎಲ್ಲ ಹಂಚಿ ಅದು ಮಾಡುವಾಗ ಅದು ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಸಿಕ್ಕಾಬಡೆ ಖುಷಿ ಆಯ್ತು ಸರ್. ನಮ್ಮ ಹೊಳೆನರಸೀಪುರದಲ್ಲಿ ಪ್ರತ್ಯೇಕವಾಗಿ ರ್ಯಾಲಿ ಎಲ್ಲ ಮಾಡಿ, ಕಟೌಟ್ರು ನಿಲ್ಲಿಸಿ, ಆಮೇಲೆ ಆಟೋ ಮೆರವಣಿಗೆ ಮಾಡಿ, ಬೈಕ್ ಮೆರವಣಿಗೆ ಮಾಡಿ ತುಂಬ ಮಾಡಿದ್ದಾರೆ. ಸಿಕ್ಕಾಬಡೆ ಖುಷಿ ಆಯಿತು. ಬಟ್ ಏನಂದರೆ ಅದು ಏನಾಯಿತೋ ಏನೋ ಗೊತ್ತಿಲ್ಲ. ಹೊರಗಡೆನೂ ಕೂಡ ನಾನು ನೋಡಿದೆ ಮೊಬೈಲ್ಗಳಲ್ಲಿ ಬಂದು ನಂದು ಒಂದೇ ಒಂದು ಫ್ಯಾನ್ ಪೇಜ್ ಇರಲಿಲ್ಲ. ನನ್ನ ಹೆಸರಲ್ಲಿ ಒಂದು ಫ್ಯಾನ್ ಪೇಜ್ ಮಾಡ್ಕೊಂಡಿದ್ರು. ಪಾಪ ಹುಡುಗ ಇವತ್ತು 130K ದಾಟಿ ಹೋಗಿದೆ. ಅವನೊಬ್ಬ ನನಗೆ ಸಿಕ್ಕಾಬಡೆ ಸಪೋರ್ಟ್ ಮಾಡ್ದೆ. ಅದಾದಮೇಲೆ ಬಿಗಿನಿಂಗಲ್ಲಿ ಒಂದು 2 ಫ್ಯಾನ್ ಪೇಜ್ ಇದ್ದು ಅಷ್ಟೇ. ಬಟ್ ಫ್ಯಾನ್ ಪೇಜ್ ಇಲ್ಲದೇ ನಾನು ಸಿಕ್ಕಾಬಟ್ಟೆ ಫ್ಯಾನ್ ಪೇಜ್ನ ಸಂಪಾದನೆ ಮಾಡಿದ್ದೀನಿ ಸರ್. ಒಂದು ದೊಡ್ಡ ಫ್ಯಾನ್ ಪೇಜ್ ಇದೆ, ಅದೇ ನನ್ನ ಜನ. ಅಲ್ಲ ಫ್ಯಾನ್ ಪೇಜ್ ಇಲ್ಲ ಅಂದ್ರೂ ಜನ ಪ್ರಮೋಟ್ ಮಾಡಿದ್ದಾರೆ ಹೊರಗಡೆ. ಹೌದು ಸರ್. ಸರ್ ನಿಜ ಮನೆಗೆ ಹೋಗಿ ಕೇಳಿದಾರಂತೆ ಸರ್, ನಂಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ನಮ್ಮ ಜನ ಪ್ರೀತಿ ಕೊಟ್ಟಿದ್ದಾರೆ ಸರ್ ನನಗೆ. ಆ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಸರ್. ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಅವ್ರವ್ರ ಪೇಜ್ಗಳಲ್ಲೆಲ್ಲ ಪ್ರಮೋಟ್ ಮಾಡಿಕೊಂಡು ಅವ್ರ ನೆಂಟ್ರಿಗೆ ಹೇಳಿ, ಅವ್ರ ಬಂಧು ಬಳಗು ಕೇಳಿ, ಒಂದೊಂದು ಮೊಬೈಲ್ ಇಸ್ಕೊಂಡು 99 ವೋಟಿಂಗ್ ಮಾಡಿ ತುಂಬ ಮಾಡಿದ್ದಾರೆ. ಸ್ಕ್ರೀನ್ಶಾಟ್ ಎಲ್ಲ ಕಳಿಸ್ತಾ ಇದ್ದಾರೆ. ಮಗ ನಿಮ್ಮ ಬೇಜಾರು ತಿಳ್ಕೊಂಬೇಡ, ನಾನು ವೋಟ್ ಮಾಡಿದ್ದೀನಿ ನೋಡು ಅಂತ ಕಳಿಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನನಗೆ ಹೆಮ್ಮೆ ಆಗುತ್ತೆ ಸರ್. ಆಮೇಲೆ ನನಗೆ ಇನ್ನೊಂದು ಖುಷಿ ಆಯಿತು. ನಾನು ಓದಿದ ಡಿಪ್ಲೊಮಾ ಕಾಲೇಜ್ ಹುಡುಗರೆಲ್ಲ ನನ್ನ ಕ್ಲಾಸ್ಮೇಟ್ಸು, ಓಲ್ಡ್ ಕ್ಲಾಸ್ಮೇಟ್ಸ್ ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ನನಗೋಸ್ಕರನೇ ವೋಟ್ ಹಾಕ್ಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ರಂತೆ. ಅದು ನಂಗೆ ಭಾರಿ ಖುಷಿ ಆಯಿತು ಸರ್.